I take permission from the senior godfathers and President Maharaj Krishna, permission to speak. I may be a senior devotee, but I'm choosing a brother. ನನ್ನ ಪಕ್ಕದಲ್ಲಿ ಇದ್ದಂತ ಹಿರಿಯ ಭಕ್ತರ ಅನುಮತಿ ಕೇಳ್ತಾ ಇದ್ದೀನಿ ಅಂದ್ರೆ ನಾನು ಹೇಳಿದೆ, ನಾವೆಲ್ಲ ಹಿರಿಯವರು ಇಲ್ಲಿ, ನೀವು ಹಿರಿಯವರು. ನೀವು 72ನೇ ಇಸ್ವಿಯಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಅಂದ್ರೆ ಹೆಚ್ಚು ಕಡಿಮೆ 50 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಲೆಕ್ಕಕ್ಕೆ ಇಲ್ಲ ಇದ್ರ ಮುಂದೆ. So only with their permission I dare to say something. ಅವರ ಅನುಮತಿ ತಗೊಂಡು ನಾನು ನಿಮ್ಮೊಟ್ಟಿಗೆ ಏನಾದರೂ ಒಂದು 4 ಮಾತು ಹಂಚ್ಕೋಬೇಕು ಅಂತ ಇಚ್ಛಿಸುತ್ತೇನೆ. Omagana Timandasya Ganandana Salakaya Chakshaparitam Yena Tasmai Shrivarvena Nama Om Vishnupadaya Krishna Prasakare Srimati Jataka Swami Niti Namne Nama Chaya Padaya Nitya Pradayani Gaura Kata Namda Nagra Kantarani Nama Om Vishnupadaya Krishna Prasakare Srimati Bhaktivedanta Swami Niti Namne Namaste Saraswati Devi Gauravani Pracharini Nivise Sasunyavati Pasachani Sakani. So I feel very, very fortunate to get a last minute call and invited to come here and take part in this wonderful festival. ನಾನೊಬ್ಬ ಭಾಗ್ಯಶಾಲಿ, ಅದೃಷ್ಟಶಾಲಿ ಅಂತ ಭಾವಿಸುತ್ತೇನೆ. ಕೊನೆಗಳಿಗೆಯಲ್ಲಿ ನನ್ನನ್ನು ಬರಮಾಡಿಕೊಂಡ್ರು ಇಲ್ಲಿಗೆ ಬನ್ನಿ, ತಾವು ದಯವಿಟ್ಟು ಈ ಉತ್ಸವದಲ್ಲಿ ಭಾಗವಹಿಸಿ ಅಂತ ನಾನು ಕರೆಸಿಕೊಂಡ್ರು ಅಂತ. And then it was not on my schedule. ನಾನು ಅನ್ಕೊಂಡಿದ್ದ ಪ್ರಕಾರ ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಇವತ್ತು. Because I was not aware of it. ನನಗೆ ಗೊತ್ತೇ ಇಲ್ಲ ಇಲ್ಲೊಂದು ದೇವಸ್ಥಾನ ಇದೆ, ಅಭಿಷೇಕ ನಡೆಯುತ್ತೆ, ನನ್ನನ್ನು ಕರೀತಾರೆ ಅಂತ ನನಗೆ ಅವಗಾಹನ ಇರಲಿಲ್ಲ. And then last minute when the Maharani Mataji called and said, Prabhu, bring a chadar. ಕೊನೆಗಳಿಗೆ ಇಲ್ಲಿ ಬರ್ತಾ ಇದ್ದಾಗ, ನೀವು ಬಂದಾಗ ದೇವಸ್ಥಾನಕ್ಕೆ ಬನ್ನಿ, ಬರುವಾಗ ನೀವು ಒಂದು ಚಾದರ್ ಅಂದ್ರೆ ಉತ್ತರಿ ಕೂಡ ತಗೊಂಡ್ಬನ್ನಿ ಅಂತ ಹೇಳಿದ್ರು ನನಗೆ. And as soon as I arrived, it just swept into the altar. ನಾನು ಇಲ್ಲಿ ಕಾಲಿಟ್ಟಿದ ತಕ್ಷಣ ನನ್ನನ್ನು ಭಗವಂತನ ಗರ್ಭಗುಡಿಯೊಳಗೆ ಕರ್ಕೊಂಡು ಹೋದ್ರು, ನನ್ನ ಕೈಲಿ ಅಭಿಷೇಕ ಮಾಡಿಸಿದ್ರು. It is all due to the mercy of the Vaishnavas. ಇದೆಲ್ಲ ನನ್ನ ವೈಷ್ಣವ ಸಹೋದರರ ಕೃಪೆಯಿಂದ ನಡೆದಿದೆ ಅಂತ ನಾನು ಭಾವಿಸುತ್ತೇನೆ. Actually, in our spiritual life, without the mercy of the Vaishnavas, we cannot make any progress. ಭಗವಂತನ ಭಕ್ತರ ಕೃಪೆ ಇಲ್ಲದೆ ಹೋದ್ರೆ ನಾವು ಒಂದು ಹೆಜ್ಜೆ ಮುಂದಕ್ಕೂ ಹಾಕ್ಲಿಕ್ಕೆ ಆಗಲ್ಲ, ಭಕ್ತಿಯ ಮಾರ್ಗದಲ್ಲಿ. One should never think that I'm so advanced, I'm so strong in Krishna consciousness that I do not need the mercy of other Vaishnavas. ನಾವು ಯಾವತ್ತೂ ಸಹ ನಾನೇ ಎಲ್ಲ ತಿಳಿದವನು, ಅರಿತುಕೊಂಡವನು, ಗೊತ್ತಿರೋನು, ನನಗೆ ಯಾರ ಸಹಾಯ, ಯಾರ ಉಪದೇಶ ಬೇಕಾಗಿಲ್ಲ, ನಾನು ಪಾಡಿಗೆ ನಾನು ಮುಂದುವರಿಯುತ್ತೇನೆ ಅಂತ ನಾವು ಯಾವತ್ತೂ ಈ ಥರ ಆಲೋಚನೆ ಮಾಡಬಾರ್ದು ಭಕ್ತಿಯಲ್ಲಿ. That's why I was thinking that by my own effort, I will not be able to make it back home to God. ನಾನು ಸ್ವಯಂ ಪ್ರಯತ್ನ ಮಾಡುವುದರಿಂದ, ನನ್ನ ವೈಯಕ್ತಿಕ ಪ್ರಯತ್ನದಿಂದ ನಾನು ಭಗವಂತನ ಧಾಮಕ್ಕೆ ಪ್ರವೇಶಿಸುತ್ತೇನೆ ಅಂತ ಅನ್ಕೋಬಾರ್ದು. ಆಗಲ್ಲ. By the mercy of Guru and Gauranga, and by the mercy of Vaishnava, even if you collect a little bit here, little bit, it adds up. ಆದರೆ ಗುರು, ಕೃಷ್ಣ, ಗೌರಾಂಗ, ವೈಷ್ಣವರ ಆಶೀರ್ವಾದದಿಂದ, ಕೃಪೆಯಿಂದ, ಕರುಣೆಯಿಂದ ನಿಧಾನಕ್ಕೆ ನಾವು ಭಗವಂತನ ಧಾಮದ ದಿಕ್ಕಿನಲ್ಲಿ ಪ್ರಯಾಣಿಸಬಹುದು. So I was asked to speak a bit about Lord Nrsimhadev. ನಾನು ನರಸಿಂಹನ ಬಗ್ಗೆ ಒಂದಷ್ಟು ಮಾತನಾಡಬೇಕು ಅಂತ ಬಯಸುತ್ತೇನೆ. When we speak about Nrsimhadev, we also have to speak about Prahlad Maharaj. ನರಸಿಂಹನ ಬಗ್ಗೆ 4 ಮಾತು ಹೇಳಬೇಕು ಅಂದ್ರೆ ಪ್ರಹ್ಲಾದನ ಬಗ್ಗೆ ಕೂಡ ಹೇಳಬೇಕಾಗುತ್ತೆ. Because you cannot separate the Lord from his devotees. ಭಗವಂತ ಹಾಗೂ ತನ್ನ ಭಕ್ತರನ್ನು ಬೇರೆ ಮಾಡ್ಲಿಕ್ಕೆ ಆಗಲ್ಲ. So I don't so much time to go from the beginning of the whole Leela. ನನಗೆ ಅಷ್ಟೊಂದು ಸಮಯ ಅವಧಿ ಇಲ್ಲ. ಪ್ರಾರಂಭದಿಂದ ಕೊನೆ ತನಕ ನರಸಿಂಹನ ಲೀಲೆಯನ್ನು ವರ್ಣಿಸುವುದಕ್ಕೆ ಅಷ್ಟು ಸಮಯ ನಮ್ಮಲ್ಲಿ ಇಲ್ಲ ಇವತ್ತು. Besides the narrating hearing about the pastimes of Lord Chiranjeevi,
There's so many lessons we can learn from it. ಒಂದು ನರಸಿಂಹನ ಲೀಲೆಯ ವರ್ಣನೆಯನ್ನು ಕೇಳ್ಬೋದು, ಅಥವಾ ನಾವು ನರಸಿಂಹ ಲೀಲೆಯ ಪ್ರಮುಖ ಉದ್ದೇಶವೇನು, ನಾವೇನು ಕಲಿಬೋದು ಅದ್ರ ಬಗ್ಗೆ ಚರ್ಚೆ ಮಾಡಬಹುದು. See, after Lord Nishikadev has killed Hiranyakashipu, he was still not pacified. ಒಂದು ಸಮಯದಲ್ಲಿ ನರಸಿಂಹ ಹಿರಣ್ಯಕಶಿಪುವಿನ ವಧೆ ಮಾಡಿದ್ರು ಸಹ, ಸಂಹಾರ ಮಾಡಿದ್ರು ಸಹ ಅವನಿಗೆ ತೃಪ್ತಿ ಆಗಲಿಲ್ಲ. He was still very angry. ಸಂಹಾರ ಮಾಡಿದ ನಂತರ ಕೂಡ ಅವನ ಕೋಪ ಶಾಂತವಾಗಲಿಲ್ಲ, ನರಸಿಂಹನ ಕೋಪ ಶಾಂತವಾಗಲಿಲ್ಲ. Your Lord Brahma dare not approach him. ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಕೂಡ ನರಸಿಂಹನ ಮುಂದೆ ನಿಂತ್ಕೊಳ್ಳಿಕ್ಕೆ ಹಿಂಜರಿತಾ ಇದ್ರು, ಭಯ ಪಡ್ತಾ ಇದ್ರು. He asked the demigods to please go and pacify him, and the demigods said, no, 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 no. ಆಗ ದೇವತೆಗಳೆಲ್ಲ ಕಲ್ತು ಕೇಳ್ತಾರೆ, ಹೋಗಿ ನರಸಿಂಹನ ಮುಂದೆ ನಿಂತ್ಕೊಳ್ಳಿ, ಅವನಿಗೆ ಸಮಾಧಾನ ಮಾಡಿ, ಬಹಳ ಕೋಪದಲ್ಲಿದ್ದಾರೆ ನರಸಿಂಹ ಅಂತ ಕೇಳ್ಕೊಂಡಾಗ ದೇವತೆಗಳು ಕೂಡ ಹಿಂಜರಿತಾರೆ, ನಮ್ಮ ಕೈಲಾಗಲ್ಲ, ಇಂಥ ಭಯಂಕರ ರೂಪವನ್ನು ನಾವು ಯಾವತ್ತು ನೋಡೇ ಇಲ್ಲ ಅಂತ ಹೇಳ್ತಾರೆ. And he asked Lakshmi to say, your husband go and pacify him. ಲಕ್ಷ್ಮೀ ದೇವಿಯನ್ನು ಕರೀತಾನೆ, ನಿಮ್ಮ ಗಂಡ ತಾನೆ, ನಿಮ್ಮ ಮನೆಯವ್ರು ತಾನೆ, ನೀವಾದ್ರೂ ಹೋಗಿ ಸಮಾಧಾನ ಮಾಡಿ, ಅದ್ಯಾಕೆ ಇಷ್ಟು ಕೋಪದಲ್ಲಿದ್ದಾರೆ ಅಂತ ಲಕ್ಷ್ಮೀ ದೇವಿಯನ್ನು ಕರೆದ್ರು. ಲಕ್ಷ್ಮೀ ದೇವಿಯನ್ನು ಇನ್ಕಾರ ಐ ಮೀನ್ ಟು ಸೇ, ನಾನು ಹೋಗಲ್ಲ ಅಂತ ಹೇಳ್ತಾರೆ. And Lakshmi Devi said, no, no, no. I've never seen my husband so angry before. ನನ್ನ ಪತಿದೇವರನ್ನು ಇಷ್ಟೊಂದು ರೋಷಾವೇಶದಲ್ಲಿ ನಾನು ನೋಡೇ ಇಲ್ಲ, ನನ್ನ ಕೈಲಿ ಹೋಗೋಕ್ಕಾಗಲ್ಲ, ನನಗೆ ಧೈರ್ಯ ಸಾಕಾಗಲ್ಲ ಅಂತ ಲಕ್ಷ್ಮೀ ದೇವಿ ಕೂಡ ಹೇಳ್ತಾರೆ. All these powerful demigods, they dare not approach Lord Nishikadev. ಇಷ್ಟೊಂದು ಶಕ್ತಿಶಾಲಿಯಾದಂತ ದೇವತೆಗಳು ಕೂಡ ಹಿಂಜರುತ್ತಾರೆ, ಭಯಪಡ್ತಾರೆ ನರಸಿಂಹನ ಮುಂದೆ ನಿಂತ್ಕೊಳ್ಳಿಕ್ಕೆ. And then who do they turn to? The little boy. ಇಂತಹ ಸನ್ನಿವೇಶದಲ್ಲಿ ಯಾರ ಕಡೆ ನೋಡ್ತಾರೆ ಅಂದ್ರೆ ಎಲ್ಲರೂ ದೃಷ್ಟಿ ಆ ಸಣ್ಣ ಮಗುವಾದಂತಹ ಬಾಲಕನಾದಂತಹ ಪ್ರಹ್ಲಾದ್ ಮೇಲೆ ಹೋಗುತ್ತೆ, ಪ್ರಹ್ಲಾದನ ಮೇಲೆ ಹೋಗುತ್ತೆ. And Lord Brahma said, Prahlad, Lord Nishikadev came because of you. You could pacify him. ಬ್ರಹ್ಮ ಹೇಳ್ತಾನೆ, ಪ್ರಹ್ಲಾದನ್ ನೋಡಿ, ನರಸಿಂಹನ ಅವತಾರ ಮಾಡಿಸಿದ್ದೆ ನೀನಪ್ಪ, ನಿನಗೋಸ್ಕರನೇ ಅವರು ಅವತಾರ ತಾಳಿದ್ದಾರೆ ಅಂತ ಹೇಳ್ತಾರೆ ಬ್ರಹ್ಮ. And Prahlad Maharaj, he was this young boy, very innocent. He said, well, Lord Brahma asked me, so I should go. ಪ್ರಹ್ಲಾದ ಬ್ರಹ್ಮ ಕೇಳ್ತಾನೆ, ಹೋಗ್ತೀಯಾ ನೀನು ನರಸಿಂಹನ ಮುಂದೆ ಹೋಗ್ತೀಯಾ ಅಂತ ಕೇಳಿದಾಗ ಪ್ರಹ್ಲಾದ್ ಹೇಳ್ತಾನೆ, ನನಗಿಂತ ಹಿರಿಯವರು ಬ್ರಹ್ಮದೇವರು ಆದೇಶ ಮಾಡ್ತಾ ಇದ್ದಾರೆ, ನಾನು ಹೋಗ್ತೀನಿ ನರಸಿಂಹನ ಮುಂದೆ ಅಂತ ಹೇಳ್ತಾನೆ ಪ್ರಹ್ಲಾದ. And when Prahlad approached Nishikadev saw him, then he calmed down. ಪ್ರಹ್ಲಾದ ನರಸಿಂಹನ ಮುಂದೆ ನಿಂತಿದ ತಕ್ಷಣ ನರಸಿಂಹ ಶಾಂತ ರೂಪ ಧರಿಸಿದ. And Nishikadev carrying him and put him on his lap. ನರಸಿಂಹನಿಗೂ ಬಹಳ ಖುಷಿ ಆಯ್ತು, ಪ್ರಹ್ಲಾದ ನಿಂತ್ಕೊಂಡು ತನ್ನ ತೊಡೆ ಮೇಲೆ ಕೂರಿಸ್ಕೊಳ್ತಾನೆ. And Nishikadev was so pleased with Prahlad because of his devotion, his faith. He wanted to offer benediction to Prahlad. ನರಸಿಂಹನಿಗೆ ಪ್ರಹ್ಲಾದ್ ನೋಡಿದ ಮೇಲೆ ಬಹಳ ಖುಷಿ ಆಗುತ್ತೆ, ಬಹಳ ಸಂತೃಪ್ತನಾಗಿ ಪ್ರಹ್ಲಾದನ ಕೇಳ್ತಾನೆ, ಏನಾದ್ರು ವರ ಕೊಡ್ಲಿ, ಏನಾದ್ರು ವರ ಬೇಕಾ ಕೇಳ್ಕೋ ಅಂತ ಕೇಳ್ತಾನೆ ನರಸಿಂಹ ಪ್ರಹ್ಲಾದನ ಕೇಳ್ತಾನೆ. Prahlad, he was not interested in any benediction. He was not interested in asking the Lord for anything. ಆದ್ರೆ ಪ್ರಹ್ಲಾದನಿಗೆ ಪ್ರತ್ಯೇಕವಾಗಿ ಏನೋ ಒಂದು ಕೋರ್ಕೋಬೇಕು, ಏನೋ ಒಂದು ವರ ತಗೋಬೇಕು, ಏನೋ ಒಂದು ವರ ಪಡ್ಕೊಳ್ಬೇಕು ಅನ್ನೋ ಆಸೆನೇ ಇರಲಿಲ್ಲ, ಸಣ್ಣ ಮಗು. And Nishikadev insisted. He wanted to give him benediction. ಆದ್ರೆ ನರಸಿಂಹದೇವ್ ಮತ್ತೆ ಕೇಳ್ತಾನೆ, ಏನಾದ್ರು ಒಂದು ವರ ತಗೋ ನೀನು, ವರ ಕೇಳುವಂತ ಮತ್ತೆ. And Prahlad said, my dear Lord, you are my master and your servant. My duty is to serve you. This is not a business transaction. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ಪ್ರಹ್ಲಾದ ಹೇಳ್ತಾನಂತೆ, ನೀವು ನನ್ನ ಒಡೆಯ, ನಾನು ನಿಮ್ಮ ಆಳು, ನಿಮ್ಮ ಸೇವಕ. ನನ್ನ ಕರ್ತವ್ಯ, ನನ್ನ ಧರ್ಮ, ನನ್ನ ಧರ್ಮ ನಿಮಗೆ ಸೇವೆ ಮಾಡೋದು. ನಾನು ನಿಮ್ಮ ಸೇವೆ ಮಾಡ್ತಾ ಇದ್ದೀನಿ. ಇದೇನು ವ್ಯಾಪಾರ ಅಲ್ಲ ತಾನೇ, ನಾನೇನಾದ್ರು ಸೇವೆ ಮಾಡಿದ್ರೆ ನೀವು ನನಗೇನಾದ್ರು ಕೊಡೋದು. ಇಟ್ ಇಸ್ ನಾಟ್ ಬಿಸ್ನೆಸ್, ವ್ಯಾಪಾರ ಅಲ್ಲ ಅಂತ ಹೇಳ್ತಾರೆ ಪ್ರಹ್ಲಾದ. And he went and said, a servant who serves the master expecting some reward, and the master, in order to get the service, have to reward the servant. That's not service, that's business. ಪ್ರಹ್ಲಾದ ಹೇಳ್ತಾನಂತೆ,
ಯಾರಾದರೂ ಸೇವೆ ಸಲ್ಲಿಸಿದಾಗ ಏನಾದರೂ ಒಂದು ಅಪೇಕ್ಷೆ ಮಾಡ್ತಾ ಇದ್ರೆ, ಸಂಬಳ ಅಂತೆ ಇದಂತೆ ಅದಂತೆ ಅಪೇಕ್ಷೆ ಮಾಡಿದ್ರೆ ಅದು ಸೇವೆಯೇ ಅಲ್ಲ, ಅದೊಂಥರ ವ್ಯಾಪಾರನೇ. And he said a servant who serves the master with some expectation, then he is not a servant, he is not a master. ಏನಾದರೂ ಅಪೇಕ್ಷೆ ಇಟ್ಕೊಂಡು ನಾವು ಯಾರಾದರೂ ಸೇವೆ ಸಲ್ಲಿಸ್ತಾ ಇದ್ರೆ, ಅಪೇಕ್ಷೆ ಇಟ್ಕೊಂಡು ಏನೋ ನನಗೆ ತಿಳಿವು ಏನೋ ಬರುತ್ತೆ, ಹಣ ಇರ್ಬೋದು, ಏನೇ ಇರ್ಬೋದು, ನನಗೆ ಬರುತ್ತೆ ಅಂತ ಆಸೆ ಆಕಾಂಕ್ಷೆ ಇಟ್ಕೊಂಡು ಮಾಡಿದ್ರೆ ಅದು ಸೇವೆ ಅಲ್ಲ, ಅದನ್ನು ಸೇವೆ ಅಂತ ಕರೀಲಿಕ್ಕೆ ಆಗಲ್ಲ. I'm fully satisfied. Just be your servant and you be my master. I don't need anything else. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಪ್ರಹ್ಲಾದ್ ಅಂದ್ರೆ, ಹೇಳ್ತಾನೆ ನನಗೆ ಸಂಪೂರ್ಣವಾಗಿ ಸಂತೃಪ್ತನಾಗಿದ್ದೇನೆ, ನಾನು ನಿಮ್ಮ ಸೇವಕ, ನೀವು ನನ್ನ ಒಡೆಯ. ಅದೇ ರೀತಿ ಇಟ್ಕೊಳ್ತೀನಿ, ನನಗೆ ಬೇರೆ ಏನು ಬೇಕಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಪ್ರಹ್ಲಾದ್. But Chiranjeevi insisted on giving. ಆದ್ರೆ ನರಸಿಂಹದೇವ್ ಬಿಟ್ಕೊಡಲ್ಲ, ಮತ್ತೆ ಮತ್ತೆ ಕೇಳ್ತಾನೆ, ಏನಾದ್ರು ವರ ತಗೋ ಮಗುವೆ ಅಂತ ಕೇಳ್ತಾನೆ. And that's the relationship between the devotee and Krishna. Devotee just want to give everything to Krishna without any expectation. ನೋಡಿ ಎಷ್ಟು ಅದ್ಭುತವಾದ ಸಂಬಂಧ ಕೃಷ್ಣ ಮತ್ತೆ ತನ್ನ ಭಕ್ತರ ಸೇವಕರ ನಡುವೆ ಇದ್ರೆ, ಏನು ಅಪೇಕ್ಷೆ ಮಾಡದೆ ತನ್ನಲ್ಲಿ ಇದ್ದದನ್ನೆಲ್ಲ ಸಂಪೂರ್ಣವಾಗಿ ಕೃಷ್ಣನ ಸೇವೆಯಲ್ಲಿ ಅರ್ಪಿಸುತ್ತಾನೆ ಸೇವಕ, ಏನು ಅಪೇಕ್ಷೆ ಮಾಡದೆ. ಇದು ಕೃಷ್ಣ ತನ್ನ ಭಕ್ತರ ನಡುವೆ ಇರುವಂತಹ ಅದ್ಭುತವಾದಂತಹ ಸಂಬಂಧ. And Krishna is always thinking how to give back to the devotees even more. ಅದೇ ತರ ಕೃಷ್ಣ ಕೂಡ ಯೋಚನೆ ಮಾಡ್ತಾನೆ, ಹೇಗೆ ಇಷ್ಟು ಅದ್ಭುತವಾಗಿ, ಇಷ್ಟು ಶರಣಾಗತರಾಗಿ, ಇಷ್ಟು ಶ್ರದ್ಧಾ ಭಕ್ತಿಯಿಂದ ನಾನು ಸೇವೆ ಮಾಡ್ತಾ ಇದ್ದಾರೆ, ನಾನು ಈ ಭಕ್ತನಿಗೆ ನನ್ನ ಕಡೆಯಿಂದ ನಾನೇನು ಕೊಡಬಲ್ಲೆ ಅಂತ ಕೃಷ್ಣ ಕೂಡ ಯೋಚನೆ ಮಾಡ್ತಾನೆ. And when the devotee receive all this blessing of Krishna, say, "Oh, Krishna is so kind, give me so much. Let me offer more back to Krishna." ಅರಿವು ಆಗ ಭಕ್ತ ಯಾವ ತರ ಯೋಚನೆ ಮಾಡ್ತಾನೆ ಅಂದ್ರೆ, ಕೃಷ್ಣ ಏನಾದ್ರು ಅಕಸ್ಮಾತ್ ಕೃಷ್ಣ ಏನಾದ್ರು ವರ ಕೊಟ್ರೆ, ಬೇರೆ ಏನಾದ್ರು ಸೌಲಭ್ಯಗಳು ಕೊಟ್ರೆ, ಭಕ್ತ ಅನ್ಕೊಳ್ತಾನಂತೆ ನಾನು ಸೇವೆ ಮಾಡಿದ್ದೇನೆ ಅದಕ್ಕೋಸ್ಕರ ನನಗೆ ಕೃಷ್ಣ ಕೊಟ್ಟಿದ್ದೇನೆ ಅಂತ ಅನ್ಕೊಳ್ಳಲ್ಲ. ಕೃಷ್ಣನಿಗೆ ಎಷ್ಟು ಕರುಣೆ ಇದೆ, ಕೃಷ್ಣ ನನ್ನ ಮೇಲೆ ಎಷ್ಟು ಕೃಪೆ ತೋರಿಸ್ತಾ ಇದ್ದಾನೆ, ನಾನು ಏನು ಮಾಡದೆ ಇಷ್ಟೊಂದು ಕೊಡ್ತಾ ಇದ್ದೇನೆ ಕೃಷ್ಣ ಅಂತ ಹೇಳಿ ಮತ್ತಷ್ಟು ಉತ್ಸಾಹದಿಂದ ಮತ್ತಷ್ಟು ಸೇವೆ ಸಲ್ಲಿಸ್ಲಿಕ್ಕೆ ಮುಂದೆ ಬರ್ತಾನೆ ಭಕ್ತ. ಏನ್ ಮಾಡ್ತಾನೆ ಹೇಳಿ, ಏನು ಏನ್ ಹೇಳ್ತಾನೆ, ನಾನು ಮಾಡದೆ ಹೋದ್ರು ಎಷ್ಟು ಕರುಣೆ ತೋರಿಸಿ ಈಶ್ವರ ಕೊಡ್ತಾ ಇದ್ದಾರೆ, ಕೊಟ್ಟಿದ್ದನ್ನೆಲ್ಲ ಮತ್ತೆ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ತಾನೆ. So in this way, the loving exchanges between the devotee and Krishna is always increasing. ಅದೇ ರೀತಿ ಕೃಷ್ಣ ಹಾಗೂ ತನ್ನ ಭಕ್ತರ ನಡುವೆ ಪ್ರೀತಿ ಪೂರ್ವಕವಾದಂತಹ ಏನ್ ಹೇಳ್ತಾರೆ, ಕೃಷ್ಣ ಕೊಡ್ತಾನೆ, ಭಕ್ತ ಸ್ಪಂದಿಸ್ತಾನೆ, ಭಕ್ತ ಅರ್ಪಣೆ ಮಾಡ್ತಾನೆ, ಕೃಷ್ಣ ಸ್ಪಂದಿಸ್ತಾನೆ. ಎಕ್ಸ್ಚೇಂಜ್ ಅಂತ ಹೇಳ್ತೀವಿ, ಪ್ರೀತಿ ಭರಿತ ಸಂಬಂಧ ಇರುತ್ತೆ. So because Chiranjeevi was insisting on giving benediction, so Prahlad said, "If you want to give me a benediction, then please liberate my father." ಆಗ ನರಸಿಂಹದೇವ್ ಮತ್ತೆ ಮತ್ತೆ ಕೇಳಿದ್ದಾನೆ, ಏನಾದ್ರು ವರ ತಗೋ ಅಂತ ಕೇಳಿದಾಗ ಕೊನೆಗೆ ಪ್ರಹ್ಲಾದ್ ಬಾಯಿ ತೆಗೆದು ಒಂದೇ ಒಂದು ವರ ಕೇಳ್ತಾನೆ. ಏನು ವರ ಕೇಳ್ತಾನೆ, ನಿಮ್ಮ ಕೈಲಾದರೆ ದಯವಿಟ್ಟು ನನ್ನ ತಂದೆಯನ್ನು ಕ್ಷಮಿಸಿ ಅಂತ ವರ ಕೇಳ್ತಾನೆ. ಬರೀಗೋ ಕ್ಷಮಿಸ್ಬಿಟ್ಟು ಅವ್ರಿಗೂ ಮುಕ್ತಿ ಕೊಡಿ ಅಂತ ಕೇಳ್ಕೊಳ್ತಾನೆ ಪ್ರಹ್ಲಾದ. So this is the compassionate nature of the devotee. ಕರುಣೆ, ಭಕ್ತರ ಕರುಣೆ ಅಂದ್ರೆ ಈ ತರ ಇರುತ್ತೆ. Even though his father was trying to kill him in so many ways and consider him his enemy, but Prahlad did not consider his father his enemy. ಎಷ್ಟೋ ರೀತಿ ಪ್ರಯತ್ನ ಮಾಡ್ತಾನೆ ಹಿರಣ್ಯಕಶಿಪು ಪ್ರಹ್ಲಾದನ ಸಂಹಾರ ಮಾಡಲಿಕ್ಕೆ, ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ. ಆದರೆ ಪ್ರಹ್ಲಾದ ತನ್ನ ತಂದೆಯ ಹಿರಣ್ಯಕಶಿಪುವನ್ನು ತನ್ನ ಶತ್ರುವಿಯಾಗಿ ನೋಡದೇ ಇಲ್ಲ. If you want to think of the one quality of a Vaishnava, is that a Vaishnava is paradukha dukhi. He feels pain to see the pain of others. ವೈಷ್ಣವನ ಒಂದು ಅದ್ಭುತವಾದ ಗುಣ ಏನಂದ್ರೆ ಪರ ದುಃಖ ದುಃಖಿ ಅಂತ ಹೇಳ್ತಾರೆ. ಹಾಗಂದ್ರೆ ಇತರರು ನರಳ್ತಾ ಇದ್ರೆ, ಕಷ್ಟದಲ್ಲಿದ್ರೆ, ಸಂಕಷ್ಟದಲ್ಲಿದ್ರೆ ಅದನ್ನು ನೋಡಿ ಭಕ್ತನ ಹೃದಯ ಕರಗುತ್ತೆ.
ಕಾಳಜಿ ಹುಟ್ಟುವಂತೆ ಭಕ್ತರ ಹೃದಯದಲ್ಲಿ. ಇದು ವೈಷ್ಣವರ ಶ್ರೇಷ್ಠ ಗುಣ ಅಂತ ಹೇಳಿದಾಗ. Even though someone may be having ill feeling towards him or trying to do something to harm him, but the devotee will not consider enemy. They will not respond in kind. ನೋಡಿ, ನಮ್ಮ ಮೇಲೆ ಯಾರಾದ್ರೂ ದ್ವೇಷ ಇಟ್ಕೊಂಡಿರ್ಬೋದು, ಶತ್ರುತ್ವ ಇಟ್ಕೊಂಡಿರ್ಬೋದು, ದ್ವೇಷ ತೋರಿಸ್ಬೋದು, ಹಿಂಸೆ ಮಾಡ್ಬೋದು. ಆದರೆ ಭಕ್ತನ ಅವನು ತಿರುಗಿ ಅಂತ ಅವ್ರ ಮೇಲೆ ಯಾವ ಕಾರಣಕ್ಕೂ ದ್ವೇಷ ಹಿಂಸೆ ಮಾಡೋಕ್ಕೆ ಹೋಗಲ್ಲ. Because he knows that they are doing all this, it's only out of ignorance, because they do not understand. ಯಾಕೆ ಭಕ್ತರು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ಯಾರಾದ್ರೂ ನನ್ನನ್ನು ಹಿಂಸೆ ಮಾಡ್ತಾ ಇದ್ರೆ, ನನಗೆ ತೊಂದರೆ ಕೊಡ್ತಾ ಇದ್ರೆ, ಪಾಪ ಅವ್ರಿಗೆ ಅಜ್ಞಾನ ಇರ್ಬೋದು, ಕರ್ಮದ ನಿಯಮಗಳು ಗೊತ್ತಿದ್ದೇ ಇರ್ಬೋದು, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾನೆ, ಸೇರಿ ತೀರಿಸ್ಕೊಳಕ್ ಹೋಗಲ್ಲ. And this is expressed in this famous prayer by Prahlad Maharaj. Naivopike Paratyavaranyas Paviya Kanyana Mahavitamakta Cheta Sochetato Vimukha Chetasa Indriyata Maya Sukaya Vivato Vibhuta. That even though I'm in this material world, Vaitaranya, I do not feel any disturbances. ಪ್ರಹ್ಲಾದ್ ಹೇಳ್ತಾನೆ, ನಾನು ಈ ಭೌತಿಕ ಪ್ರಪಂಚದಲ್ಲಿ ಇದ್ರೂ ಸಹ ಎಲ್ಲರೂ ತರ, ಬಟ್ ನನಗೆ ಈ ಭೌತಿಕ ಪ್ರಪಂಚದ ತಾಪತ್ರಯಗಳು ಅನುಭವ ಆಗ್ತಾ ಇಲ್ಲ. ನನಗೇನು ಅನುಭವ ಆಗ್ತಾ ಇಲ್ಲ, ನನಗೇನು ಅನಿಸ್ತಾನೆ ಇಲ್ಲ, ತೊಂದರೆಗಳಿದೆ, ತಾಪತ್ರಯಗಳಿದೆ ಅಂತ ಅನಿಸ್ತಾ ಇಲ್ಲ. And we all need to study this verse very carefully. There's so much meaning to it. ಈ ಶ್ಲೋಕ, ನಾನು ಹೇಳಿದಂಥ ಶ್ಲೋಕವನ್ನು ಬಹಳ ಸಾವಧಾನವಾಗಿ ಓದಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ನಾವು. You all know the story of how Hiranyakashipu tried to kill Prahlad in so many different ways. ಎಷ್ಟು ವಿಧದಲ್ಲಿ ಪ್ರಯತ್ನ ಪಡ್ತಾನೆ ಹಿರಣ್ಯಕಶಿಪು ಪ್ರಹ್ಲಾದನ ಸಂಹಾರ ಮಾಡಲಿಕ್ಕೆ ಅಂತ ಭಾಗವತದಲ್ಲಿ ವರ್ಣನೆ ಇದೆ. ಎಷ್ಟೋ ವಿಧದಲ್ಲಿ, ಎಷ್ಟೋ ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ ಸಂಹಾರ ಮಾಡಲಿಕ್ಕೆ. And putting him in so many difficult situations. ಇಷ್ಟೋ ತೊಂದರೆ ಕೊಡ್ತಾನೆ, ಏನೇನೋ ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ ಅವನು ಕೊಲ್ಲಿಕ್ಕೆ. And yet Prahlad said, I am not disturbed. ಅದು ಹೇಗೆ ಪ್ರಹ್ಲಾದ್ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು, ನನಗಂತೂ ಏನು ತೊಂದರೆ ಆಗಲಿ ಭಯ ಆಗಲಿ ಅನಿಸ್ಲಿಲ್ಲ ನನಗೆ, ಇದು ಯಾವ ರೀತಿ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ ಇವರು. ಯಾವ ರೀತಿ ಸಾಧ್ಯ ಇದು ಅಂತ. Who in this room never feel any disturbances sometimes, every now and then? ನಾವು ಎಲ್ಲೇ ಇದ್ರು, ಯಾವ ಸಮಾಜದಲ್ಲಿದ್ರು, ಯಾವ ಸಂಸ್ಥೆಯಲ್ಲಿದ್ರು, ಆಗಾಗ ನಮಗೂ ಏನಂತಾರೆ ತೊಂದರೆ ಅನಿಸ್ತಾ ಇರುತ್ತೆ. ಯಾರೋ ನಾನು ಕಿರುಕುಳ ಕೊಡ್ತಾ ಇದ್ರೆ, ಯಾರೋ ನಾನು ತೊಂದರೆ ಮಾಡ್ತಾ ಇದ್ರೆ ಅಂತ ನಮಗೂ ಅನಿಸುತ್ತೆ, ಯಾವ ಸಂಸ್ಥೆಯಲ್ಲಿದ್ರು. Anyone here never feel disturbances? ನೀವಕ್ಕೆ Never feel any disturbances? ಯಾರಿಗೂ ತಮ್ಮ ಜೀವನದಲ್ಲಿ ಯಾವತ್ತೂ ಏನು ತೊಂದರೆ ಇಲ್ಲದೆ ಇದ್ದೀರಾ ನೀವು? ತೊಂದರೆನೇ ಬರಲಿಲ್ವಾ ನೀವು? ತೊಂದರೆನೇ ಇಲ್ಲದೆ ಬದುಕಿದ್ದೀರಾ? ಕೇಳ್ತಾ ಇದ್ದಾರೆ. We all feel some disturbances every now and then. ಹಾಗಾಗಿ ಏನೋ ಕಿರುಕುಳ ಬರುತ್ತೆ, ಏನೋ ತೊಂದರೆ ಬರುತ್ತೆ, ಏನೋ ಸಂಕಷ್ಟ ಬರುತ್ತೆ, ಏನೋ ನಷ್ಟ ಆಗುತ್ತೆ, ಏನೋ ಕಷ್ಟ ಬರುತ್ತೆ, ಏನೋ ರೋಗ ಬರುತ್ತೆ. And sometimes the children, when the parents, the mother, they cook something and they're fussy and they say, why are you cooking this one? I don't like this prep. ಕೆಲವೊಮ್ಮೆ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ನಾವೇನೋ ಅಡುಗೆ ಮಾಡಿ ಕೊಟ್ಟಾಗ ಮಗು ಇಷ್ಟ ಆಗಲಿಲ್ಲ ಅಂತ ಹೋಗಿ ತಾಯಿ ಬೈಯುತ್ತಂತೆ ಮಗು. ಇದ್ಯಾಕೆ ನೀನು ಅಡುಗೆ ಮಾಡಿದ್ರೆ ಗೊತ್ತಿಲ್ಲ ನಿಂಗೆ, ಇದೆಲ್ಲ ನನಗೆ ಇಷ್ಟ ಇಲ್ಲ, ತಿನ್ನೋದಿಲ್ಲ ಅಂತ ಮಗು ಬಂದು ಕೂಡ ಗಲಾಟೆ ಮಾಡುತ್ತಂತೆ ಮನೆಯಲ್ಲಿ. Little things we get disturbed. ತಾಯಿಗೂ ಬೇಜಾರಾಗುತ್ತೆ, ಏನಪ್ಪ ಇಷ್ಟೊಂದು ಕಷ್ಟಪಟ್ಟು ಮಾರ್ಕೆಟ್ ಏನಾದ್ರು ತಂದು ಅಡುಗೆ ಮಾಡಿ ಬಡಿಸಿದ್ರೆ ಏನು ಬೈತಾರಲ್ಲ, ಬಯಸ್ಕೋಬೇಕು, ಅದ್ರ ಜೊತೆಗೆ ಬಯಸ್ಕೋಬೇಕು ನಾವು ಅಂತ ಅನಿಸುತ್ತೆ. And Prahlad, facing the greatest demon of all time, trying to kill him, he was not disturbed. ಆದರೆ ಪ್ರಹ್ಲಾದ ದ ಗ್ರೇಟೆಸ್ಟ್ ಡೀಮನ್ ಅಂದ್ರೆ ಇತಿಹಾಸದಲ್ಲಿ ಇದಕ್ಕಿಂತ ದೊಡ್ಡ ಅಸುರ ಟೆರರಿಸ್ಟ್ ಯಾರು ಇರಲಿಲ್ಲ. ಅಂಥವ್ರು ಬಂದು ಅಂಥವ್ರು ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಪ್ರಹ್ಲಾದ್ ಹೇಳ್ತಂತೆ, ನನಗೆ ಯಾವತ್ತೂ ಏನು ತೊಂದರೆ ಬರಲೇ ಇಲ್ವಲ್ಲ, ಏನೋ ಅನಿಸ್ಲಿಲ್ವಲ್ಲ ಅಂತ ಹೇಳ್ತಾನೆ ಪ್ರಹ್ಲಾದ್. ಇದು ಹೇಗೆ ಸಾಧ್ಯ? What is his secret? ಇದರಲ್ಲಿ ಗುಟ್ಟು ಏನಿದೆ, ರಹಸ್ಯವೇನಿದೆ ಅಂತ ಕೇಳ್ತಾ ಇದ್ದಾರೆ. Who wants to know what is his secret? ನಿಮ್ಮಲ್ಲಿ ಎಷ್ಟು ಜನರು ಬಯಸ್ತೀರಿ
ಬಯಸ್ತೀರಾ? ಪ್ರಹ್ಲಾದ ಆ ರೀತಿ ಇರ್ಲಿಕ್ಕೆ ನಿಜವಾದ ರಹಸ್ಯವಾದ ಕಾರಣ ಏನು? ಯಾರ್ಯಾರು ತಿಳ್ಕೋಬೇಕು ಅಂತ ಬಯಸ್ತೀರಾ? ಕೈ ಎತ್ತಿ. ಹರಿಬೋಲ ನಿಜವಾಗಿ. Okay. Those who didn't raise their hand, they don't want to know the secret, you can leave the room now. ಯಾರು ಕೈ ಎತ್ತಲಿಲ್ವೋ, ನಿಮಗೆ ಈ ರಹಸ್ಯ ನಿಮಗೆ ತಿಳಿಬೇಕು ಅಂತ ಆಸೆ ಇಲ್ಲದೆ ಹೋದ್ರೆ ನನಗೆ ಅಭ್ಯಂತರ ಇಲ್ಲ, ಬೇಕಾದ್ರೆ ನೀವು ಆಚೆ ಹೋಗಿ ಆಮೇಲೆ ನಾನು ಕಾರಣ ಹೇಳಿದ್ರೆ ಕಳಿಸ್ತೀನಿ. He said, Dayana Gayan Magna Chittas, because my consciousness is always absorbed in remembering you. In remembering you. Okay. ಯಾಕಂದ್ರೆ ಪ್ರಹ್ಲಾದ ಆ ರಹಸ್ಯ ಬಿಟ್ಟು ಕೈ ಬಿಡ್ತಾನೆ, ರಹಸ್ಯ ಬಿಟ್ಕೊಡ್ತಾನೆ, ರಹಸ್ಯ ಹೇಳ್ಕೊಡ್ತಾನೆ. ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ನಾನು ಸತತವಾಗಿ ನಿರಂತರವಾಗಿ ನಿನ್ನದೇ ಆದಂತೆ ಧ್ಯಾನ ಮಾಡ್ತಾ ಇದ್ದೆ. ಜೋರಾಗಿ ಹೇಳ್ರಿ. ಏನೋ ಒಂದು 20 ದಿನ ಉಪವಾಸ ಮಾಡಿ ಬಂದಾಗ ಮಾತಾಡ್ತೀರಲ್ಲ. Even though you put in the cold winter or hot summer, you will not disturb. ಚಳಿಗಾಲದಲ್ಲೂ ಸಹ ಬಿಸಿಲಿದ್ರೂ ಸಹ ನನಗೇನು ಅನಿಸ್ಲಿಲ್ಲ. ಯಾಕೆ? ನಾನು ಕೃಷ್ಣನ ಧ್ಯಾನದಲ್ಲಿ ನಿಮಗ್ನನಾಗಿದ್ದೆ ಅಂತ ಪ್ರಹ್ಲಾದ ಹೇಳ್ತಾರೆ. Here you all have experienced every year hot summer. ಇಲ್ಲಿ ಬೆಂಗಳೂರಿನಲ್ಲಿ ನೀವು ಕೂಡ ಪ್ರತಿ ವರ್ಷ ಬಿಸಿಲನ್ನು ಅನುಭವಿಸ್ತೀರಲ್ಲ. Actually, it's not so bad here. A couple of days, right? Yeah, a couple of weeks maybe. ಅಷ್ಟು ನಾವು ಬೇಸಿಗೆ ನೋಡಲ್ಲ, ಬಹುಶಃ ಅವ್ರು ಎಲ್ಲಿದ್ರು ಅಲ್ಲಿ ನೋಡ್ತೇವೆ. ಸೊ ಬೇಸಿಗೆ ಅನ್ನೋದನ್ನ ಯಾವುದೋ ತೊಂದರೆಯನ್ನು ಅನುಭವಿಸ್ತೀವಿ ಅಲ್ವೇ, ಅದಕ್ಕೆ ಕೇಳ್ತಾ ಇರೋದು. And maybe there's just 2-3 days in a year is 38-40 degrees and your aircon break down. ಸೊ ವರ್ಷದಲ್ಲಿ 2-3 ಸತಿ 38-40 ಡಿಗ್ರಿ ಉಷ್ಣತೆ ಬರ್ಬೋದು. ಆಗ ನಮಗೂ ತೊಂದರೆ ಆಗುತ್ತಲ್ವೇ. You'll be so disturbed. ಬಹಳ ತೊಂದರೆ, ಕಿರುಕುಳ ಕೊಟ್ಟಂಗೆ ಆಗುತ್ತೆ ನಮಗೆ. Calling the technician. When are you coming? When are you coming to fix my aircon? ನನ್ನ ಏರ್ ಕಂಡೀಷನರ್ ಕೆಟ್ಟೋಯ್ತು, ಯಾವಾಗಪ್ಪ ಬರ್ತೀಯ ನೀನು? ಬೇಗ ಬಾ, ಅದನ್ನ ರಿಪೇರ್ ಮಾಡ್ಕೊಡು. ಕೂರಕ್ಕಾಗ್ತಾ ಇಲ್ಲ, ನಿಲ್ಲಕ್ಕಾಗ್ತಾ ಇಲ್ಲ, ನಿದ್ದೆ ಮಾಡಕ್ಕಾಗ್ತಾ ಇಲ್ಲ, ಬೇಗ ಬಾ. Of course, you have not experienced very extreme cold. ಇಲ್ಲಿ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಬಹಳ ಏನಂತಾರೆ ತೀವ್ರವಾದಂತಹ ಉಷ್ಣತೆ ಅಲ್ಲ, ಚಳಿಯನ್ನು ಅನುಭವಿಸೋದೇ ಇಲ್ಲ ನಾವು. ಚಳಿ Coming from Malaysia, growing up in Malaysia, which is always around 35 degrees, and then ending up in Sweden, on both the situation on the street when we sometimes go down to -20. ನಾನು ಮಲೇಷ್ಯಾದಲ್ಲಿ ಹುಟ್ಟಿ ಬೆಳೆದವನು. ಅಲ್ಲಿ ಮಲೇಷ್ಯಾದಲ್ಲಿ ಯಾವತ್ತೂ ವರ್ಷ ಇಡೀ ಒಂದೇ ವೆದರ್, 35 ಡಿಗ್ರಿ ಇರುತ್ತೆ ಹೆಚ್ಚು ಕಡಿಮೆ. ನಾನು ಸ್ವೀಡನ್ ಕಳಿಸಿದಾಗ ನಾನು ಬುಕ್ ಡಿಸ್ಟ್ರಿಬ್ಯೂಷನ್ ಪುಸ್ತಕ ವಿತರಣೆ ಮಾಡಕ್ಕೆ ಹೊರಡ್ತಾ ಆಚೆ ದೇವಸ್ಥಾನದ ಆಚೆ ಹೋದಾಗ ಕೆಲವೊಮ್ಮೆ -20 ಡಿಗ್ರಿ ಇರ್ತಿತ್ತು. -20 ಡಿಗ್ರಿ ಸ್ವೀಡನ್ನಲ್ಲಿ. 8 hours, 9 hours out on the street. 8 ಗಂಟೆ 8 ತಾಸು 9 ತಾಸು ನಾನು ಬೀದಿ ಹಲಿತಾ ಇದ್ದೆ ಪುಸ್ತಕ ಹಂಚಲಿಕ್ಕೆ, ಗ್ರಂಥಗಳನ್ನು ಹಂಚಲಿಕ್ಕೆ. ಶ್ರೀ ಶ್ರೀ ನರಸಿಂಹದೇವ್ ಭಗವಾನ್ ಕಿ ಸಂಕೀರ್ತನ್ ಡಿವೋಟೀಸ್ ಕಿ. You can cover your body, but you cannot cover your face. ನಮ್ಮ ಶರೀರವನ್ನು ಕೋಟ್ ಹಾಕೊಂಡು ಇದು ಹಾಕೊಂಡು ಮುಚ್ಕೋಬಹುದು, ಬಟ್ ಬಾಯಿ ಏನ್ ಮಾಡೋದು? ಅದು ಮುಚ್ಚಕ್ಕೂ ಆಗಲ್ವಲ್ಲ. And you think of the clothes to collect the donation from the people, put in pocket, quickly put the back the glove. ಕೈಗೂ ಗ್ಲೌಸ್ ಹಾಕೊಂಡಿರ್ತೀವಿ. ಯಾರಾದ್ರೂ ಡೊನೇಷನ್ ಅದು ಇದು ಕೊಟ್ರೆ ಗ್ಲೌಸ್ ತೆಗೆದ್ಬಿಟ್ಟು ದುಡ್ಡು ತಗೊಂಡು ಪಾಕೆಟ್ ಒಳಗೆ ಹಾಕೊಂಡು ಮತ್ತೆ ತಿರ್ಗಾ ಗ್ಲೌಸ್ ಹಾಕೊಂಡ್ಬಿಡ್ತೀವಿ. And it's such not warm weather here. I'm surprised that they all have a hot water system in the house. ಇಲ್ಲಿ ಉಷ್ಣತೆ ನೋಡಿದ್ರೆ ನನಗೆ ಸಾಕಷ್ಟು ಉಷ್ಣತೆ ಅನ್ಸುತ್ತೆ, ಅಂದ್ರೆ ಬಿಸಿಲು ಅನ್ಸುತ್ತೆ. ಆದ್ರೆ ಇಲ್ಲೂ ಕೂಡ ಮನೆಯಲ್ಲಿ ಬಿಸಿ ನೀರು ಹಾಕೊಂಡೆ ಸ್ನಾನ ಮಾಡ್ತಾರೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. What they use hot water for here? The water is not even cold. ಇಲ್ಲಿ ನೀವು ನಿಜವಾಗಿ ತಣ್ಣಗಿರೋ ನೀರನ್ನು ಮುಟ್ಟಿದ್ರೆ ನಿಮ್ಗೆ ಏನಾಗುತ್ತೆ ನಿಮ್ಗೆ ಅನುಭವನೇ ಇಲ್ಲ. ಇಂಥದ್ರಲ್ಲಿ ನೀವು ಬಿಸಿ ನೀರು ಹಾಕೊಂಡು ನಾವು ಸ್ನಾನ ಮಾಡ್ತೀರಾ ನೀವೆಲ್ಲ ಅಂತ ಕೇಳ್ತಾರೆ. ಇದು ಬಿಸಿ ನೀರು ಹಾಕೊಂಡು ಸ್ನಾನ ಮಾಡುವಂತ ವೆದರ್ ಎಲ್ಲ. You want to know what is cold? You take a bucket of water, you put a block of ice in there. After it melts, that's cold.
ನಿಜವಾಗ್ಲೂ ಕೋಲ್ಡ್ ವೆದರ್ ಅಂದ್ರೆ ಚಳಿ ಅಂದ್ರೆ ಏನಂದ್ರೆ ಒಂದು ನೀರು ಒಂದು ಬಕೆಟ್ ಅಲ್ಲಿ ನೀರು ತಗೊಂಡು ದೊಡ್ಡ ಐಸ್ ಗಡ್ಡೆ ಹಾಕ್ಬಿಡ್ಬೇಕು. ಐಸ್ ಗಡ್ಡೆ ಹಾಕಿದ್ರೆ ಅದು ಎಷ್ಟು ತಣ್ಣಗಾಗುತ್ತೆ ನೀರು, ಅದು ತಣ್ಣೀರು. So when I was a new butler in New Mayapur in France, the first morning I woke up, get ready for Bangladesh. I have to go down to the dungeon, and there's a roll of shower. ನಾನು ಹೊಸದಾಗಿ ISKCON